ಜೈ ಹಿಂದ್ ಸ್ನೇಹಿತರೆ, ನಾನು ಭರ್ತೇಶ್ ಮುಡಲ್ಗಿ, ಶಾರದಾ ವಿದ್ಯಾಲಯ ಮುಡಲ್ಗಿಯಿಂದ ಇವತ್ತಿನ ದಿನ ಈ ಒಂದು ವಿಡಿಯೋದಲ್ಲಿ RRB NTPC 2025 ಒಳಗ ಹೊಸ ನೋಟಿಫಿಕೇಶನ್ ಔಟ್ ಆಗಿದೆ. ಇದ್ರೊಳಗ 3058 ಹುದ್ದೆಗಳನ್ನ ಕರೆದಿದ್ದಾರೆ. ಇದ್ರ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿ, ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ನಮ್ಗೆ ವಯಸ್ಸು ಎಷ್ಟಾಗಿರ್ಬೇಕು, ಇದ್ರೊಳಗ ನಮ್ದು ಜಾಬ್ ಸೆಲೆಕ್ಷನ್ ಆದ್ರೆ ಸ್ಯಾಲರಿ ಎಷ್ಟಿರ್ತದ, ನೆಕ್ಸ್ಟ್ ಸಿಲೆಬಸ್ ಏನಿರ್ತದ, ಯಾವ್ಯಾವ ಪೋಸ್ಟ್ ಗಳಿಗೆ ಹುದ್ದೆಗಳನ್ನ ಕರೆದಿದ್ದಾರೆ, ನೆಕ್ಸ್ಟ್ ಅಪ್ಲಿಕೇಶನ್ ಯಾವಾಗಿಂದ ಸ್ಟಾರ್ಟ್ ಆಗ್ತದೆ, ಯಾವಾಗ ಮುಗೀತದೆ, ಕರೆಕ್ಷನ್ ಡೇಟ್ ಯಾವಾಗ ಕೊಡ್ತಾರ, ನೆಕ್ಸ್ಟ್ ಎಕ್ಸಾಮ್ಸ್ ಯಾವಾಗ ನಡೀತಾವ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಒಂದು ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ನಾವು ತಿಳಿಸ್ಕೊಡ್ತಾ ಇದ್ದೀವಿ. ಅದೇ ರೀತಿಯಾಗಿ ಯಾರಾದ್ರೂ ಮೊದಲ ಬಾರಿ ನಮ್ಮ ಒಂದು ವಿಡಿಯೋನ ನೋಡ್ತಾ ಇದ್ರೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿಯಾಗಿ ನಿಮ್ಮ ಸ್ನೇಹಿತರು ಕೂಡ ಯಾರಾದ್ರೂ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ ಪ್ರಿಪರೇಷನ್ ಮಾಡ್ತಾ ಇದ್ರೆ ಅವ್ರಿಗೂ ಕೂಡ ಮಿಸ್ ಮಾಡಲ್ದ ಈ ಒಂದು ವಿಡಿಯೋನ ಶೇರ್ ಮಾಡಿ. ಓಕೆ, ನೋಡೋಣ. ಫಸ್ಟ್ ನೋಡ್ರಿ, ಫಸ್ಟ್ ಏನದಪ್ಪ ಅಂದ್ರೆ RRB NTPC ಒಳಗ ಅಂಡರ್ ಗ್ರಾಜುಯೇಟ್ ರಿಕ್ರೂಟ್ಮೆಂಟ್ ಆಗಿದೆ. ಯಾವಾಗಪ್ಪ ಅಂದ್ರೆ 2025. ಒಟ್ಟು ಹುದ್ದೆಗಳು ಎಷ್ಟದಾವ ಅಂದ್ರೆ 3058 ಹುದ್ದೆಗಳದಾವ. ನೆಕ್ಸ್ಟ್ ಇದಾದ ನಂತರ 3058 ಹುದ್ದೆಗಳದಾವ. ನೆಕ್ಸ್ಟ್ ನಾವು ಇದ್ರೊಳಗ ಏನೇನ್ ಡಿಸ್ಕಷನ್ ಮಾಡ್ತೀವಿ ಅಂದ್ರೆ ನೋಡ್ರಿ, ನೆಕ್ಸ್ಟ್ ಏನ್ ಬರ್ತದಪ್ಪ ಅಂದ್ರೆ ನಮ್ಗೆ ಫಸ್ಟ್ RRB NTPC ಅಂದ್ರೆ ಏನ, ಸೊ NTPC ಕರೆದಿದ್ದಾರು ಹಂಗಂದ್ರೆ ಏನ. ಸೊ ಇದೇನಾಗಿರ್ತದಪ್ಪ ಅಂದ್ರೆ ಇದು NTPC ಅನ್ನೋದು ರೈಲ್ವೆ ಡಿಪಾರ್ಟ್ಮೆಂಟ್ ಒಳಗೆ ಆಗ್ತಕ್ಕಂಥ ರಿಕ್ರೂಟ್ಮೆಂಟ್. ಇದು ಆಫೀಸಿಯಲಿ ಇದಕ್ಕೆ ನಾವೇನ್ ಅಂತೀವಿ ಅಂದ್ರೆ ನಾನ್ ಟೆಕ್ನಿಕಲ್, ಯಾವ್ದ್ರಿ ನಾನ್ ಟೆಕ್ನಿಕಲ್ ಪಾಪ್ಯುಲರ್ ಕ್ಯಾಟಗರಿ ಪೋಸ್ಟ್ಗಳು NTPC ಅಂದ್ರೆ. ಓಕೆ, ಈ ಒಂದು ಪೋಸ್ಟ್ ಯಾವಾಗ NTPC ಅಂದ್ರೆ ಯಾವ ಲೆವೆಲ್ ಇರ್ತದಪ್ಪ ಅಂದ್ರೆ 12th ಲೆವೆಲ್ ಇರ್ತದ, ಸೆಕೆಂಡ್ ಇಯರ್ ಮೇಲೆ. ಯಾವ್ದ್ರ ಮೇಲ್ರಿ? ಸೆಕೆಂಡ್ ಇಯರ್ ಮೇಲೆ ಇರ್ತದ. ನೆಕ್ಸ್ಟ್ ಇಲ್ಲಿ ಏನೇನ್ ಪೊಸಿಷನ್ಗಳು ಬರ್ತಾವ ಅಂದ್ರೆ NTPC ಒಳಗೆ ಯಾವ್ಯಾವ ಹುದ್ದೆಗಳು ಬರ್ತಾವ ಅಂದ್ರೆ ಕಮರ್ಷಿಯಲ್ ಕಮ್ ಟಿಕೆಟ್ ಕ್ಲರ್ಕ್ ಏನ್ರಿ, ಕಮರ್ಷಿಯಲ್ ಕಮ್ ಟಿಕೆಟ್ ಕ್ಲರ್ಕ್, ಕ್ರಿಕೆಟ್ ಇದ ಟಿಕೆಟ್ ಕ್ಲರ್ಕ್ ಬರ್ತದ. ನೆಕ್ಸ್ಟ್ ಜೂನಿಯರ್ ಕಮ್ ಟೈಪಿಸ್ಟ್ ಬರ್ತದ, ಜೂನಿಯರ್ ಕಮ್ ಟೈಪಿಸ್ಟ್ ಬರ್ತದ. ನೆಕ್ಸ್ಟ್ ಅಕೌಂಟ್ಸ್ ಕ್ಲರ್ಕ್ ಕಮ್ ಟೈಪಿಸ್ಟ್ ಬರ್ತದ. ನೆಕ್ಸ್ಟ್ ಟ್ರೈನ್ಸ್ ಕ್ಲರ್ಕ್ ರೋಲ್ ಅವೈಲೇಬಲ್ ಬರ್ತದ. ಸೊ ಇವೆಲ್ಲನೂ ಕೂಡ NTPC ಅಂತಕ್ಕಂಥ ರಿಕ್ರೂಟ್ಮೆಂಟ್ ಒಳಗೆ ಬರ್ತಕ್ಕಂಥ ಹುದ್ದೆಗಳು. ನೆಕ್ಸ್ಟ್ ಟೋಟಲ್ ವೇಕೆನ್ಸಿ ಈ ಸಲ ಎಷ್ಟು ಕರೆದಾರಪ್ಪ ಅಂದ್ರೆ 3058 ಹುದ್ದೆಗಳನ್ನ ಕರೆದಿದ್ದಾರೆ. ಫುಲ್ ಕ್ಲಿಯರ್ ಆಗಿ ಡೀಟೇಲ್ ಆಗಿರ್ತಕ್ಕಂಥ ಇನ್ಫಾರ್ಮೇಶನ್ ಈ ಒಂದು ವಿಡಿಯೋದಾಗ ನಿಮ್ಗೆ ಸಿಗ್ತದೆ 100%. ನೆಕ್ಸ್ಟ್ ಈ ಸಲ RRB NTPC ಒಳಗ ಲಾರ್ಜೆಸ್ಟ್ ಅಪಾರ್ಚುನಿಟಿಯನ್ನ ಯಾವ ಹುದ್ದೆಗೆ ಕೊಟ್ಟಿದಾರಪ್ಪ ಅಂದ್ರೆ ಕಮರ್ಷಿಯಲ್ ಕಮ್ ಟಿಕೆಟ್ ಕ್ಲರ್ಕ್. ಯಾವ್ದ್ರಿ? ಕಮರ್ಷಿಯಲ್ ಕಮ್ ಟಿಕೆಟ್ ಕ್ಲರ್ಕ್ ಅಂತಕ್ಕಂಥ ಹುದ್ದೆಗೆ 79% ಏನ್ ಕೊಟ್ಟಾರಪ್ಪ ಅಂದ್ರೆ ಅಪಾರ್ಚುನಿಟಿ ಕೊಟ್ಟಿದ್ದಾರೆ. ಸೊ ಹೆಚ್ಚಿನ ಹುದ್ದೆಗಳನ್ನ ಇಲ್ಲಿ ತಗೋರ್ದಾರ, ಉಳಿದಿದ್ದೆಲ್ಲಾನು ಸ್ವಲ್ಪ ಕಮ್ಮಿ ಕಮ್ಮಿ ಅದಾವ. ಸೊ ನಾವಿಲ್ಲಿ ಅದ್ರ ಬಗ್ಗೆ 5 ಚಾರ್ಟ್ ಕೂಡ ಕೊಟ್ಟಿದ್ದೀವಿ. ಓಕೆ, ನೆಕ್ಸ್ಟ್ ನೋಡ್ಬೋದು ಇದ್ರದ್ದು ಒಂದು ಟೈಮ್ ಲೈನ್. ಸೊ ಯಾವ್ಯಾವ ಡೇಟಿಗೆ ಏನೇನು ಆಗುದಪ್ಪ ಅಂದ್ರೆ ಈ ಅಪ್ಲಿಕೇಶನ್ ಯಾವಾಗ ಬಂದೈತೆ ಅಂದ್ರೆ 27th ಅಕ್ಟೋಬರ್ಗೆ ರಿಲೀಸ್ ಮಾಡಿದಾರೆ ಆಫೀಸಿಯಲ್ ಆಗಿ. ನೆಕ್ಸ್ಟ್ ಆನ್ಲೈನ್ ಅಪ್ಲಿಕೇಶನ್ 28 ಅಕ್ಟೋಬರ್ ಸ್ಟಾರ್ಟ್ ಆಗಿದೆ. ನೆಕ್ಸ್ಟ್ 27 ನವೆಂಬರ್ಗೆ ಏನದಪ್ಪ ಅಂದ್ರೆ ಅಪ್ಲಿಕೇಶನ್ ಹಾಕಾಕ ಆನ್ಲೈನ್ ಒಳಗ ಲಾಸ್ಟ್ ಡೇಟ್ ಅದ ರೀ. ನೆಕ್ಸ್ಟ್ ಇದಾದ ನಂತರ ನಾವು 29 ನವೆಂಬರ್ ತನಕನು ಅಪ್ಲಿಕೇಶನ್ ಲಾಸ್ಟ್ ಪೇಮೆಂಟ್ ಮಾಡಬಹುದು. ನಮ್ದು 29ಗೆ ಆನ್ಲೈನ್ ಪೇಮೆಂಟ್ ಮಾಡೋದು ಲಾಸ್ಟ್. ಆನ್ಲೈನ್ ಪೇಮೆಂಟ್ ಯಾವ್ಯಾವ ಕಾಸ್ಟ್ ಅವ್ರಿಗೆ ಎಷ್ಟು ಬರ್ತೈತೆ ಅನ್ನೋದ್ರ ಬಗ್ಗೆ ನೆಕ್ಸ್ಟ್ ಹೇಳ್ತೇನೆ. ನೆಕ್ಸ್ಟ್ ಏನಾದ್ರು ಅಪ್ಲಿಕೇಶನ್ ಒಳಗೆ ಕರೆಕ್ಷನ್ ಇತ್ತಂದ್ರೆ ಅದು ಯಾವಾಗ ಬರ್ತದೆ ಅಂದ್ರೆ 30 ನವೆಂಬರ್ದಿಂದ 9th ಡಿಸೆಂಬರ್ ತನನು ಅಪ್ಲಿಕೇಶನ್ ಕರೆಕ್ಷನ್ ಮಾಡಕ್ ಬರ್ತದ. ನೆಕ್ಸ್ಟ್ ಇದು ಫೈನಲ್ ಡಿಸೆಂಬರ್ಗೆ ಫೈನಲ್ ಆಗ್ತದ. ಓಕೆ, ಅಪ್ಲಿಕೇಶನ್ ಬಗ್ಗೆ ಡಿಸೆಂಬರ್ದ ಮುಗಿತದ. ನೆಕ್ಸ್ಟ್ ನಾವು ಈ ಒಂದು ಹುದ್ದೆಗೆ ಅಪ್ಲಿಕೇಶನ್ ಹಾಕ್ಬೇಕಾಗಿತ್ತಂದ್ರ ನಮ್ದು ಕ್ವಾಲಿಫಿಕೇಶನ್ ಏನಾಗಿರ್ಬೇಕಂದ್ರ 12th ಪಾಸ್ ಆಗಿರ್ಬೇಕು, ಸೆಕೆಂಡ್ ಇಯರ್ ಮುಗ್ದಿರ್ಬೇಕು. ಏನಾಗಿರ್ಬೇಕ್ರಿ? ಸೆಕೆಂಡ್ ಇಯರ್ ಸೈನ್ಸ್, ಕಾಮರ್ಸ್, ಆರ್ಟ್ಸ್ ಯಾವೆಲ್ಲ ಬರ್ತಾವಲ್ಲ ಸೆಕೆಂಡ್ ಇಯರ್ ಹೌದು ಮುಗ್ದಿರ್ಬೇಕು. ನೆಕ್ಸ್ಟ್ ಈ ಒಂದು ಹುದ್ದೆಗೆ ನಮ್ದು ಏಜ್ ಲಿಮಿಟ್ ಎಷ್ಟಿರ್ತದಪ್ಪ ಅಂದ್ರೆ 18ರಿಂದ 30. ಯಾವ್ದು ಇದಕ್ಕೆ ಸಂಬಂಧಪಟ್ಟಂದ್ರೆ ಜನವರಿ 1, 2026 ನಮ್ದು ವಯಸ್ಸು 18 ಇರಬೇಕು. ಕಡಿಮೆ ಅಂದ್ರೆ ಎಷ್ಟಿರ್ಬೇಕು? 18 ಇರಬೇಕು. ಲಾಸ್ಟ್ 30 ಇರಬೇಕು. ಇನ್ನೂ ಕೂಡ ಏಜ್ ರಿಲ್ಯಾಕ್ಸೇಷನ್ ಇರ್ತದ. ಸೊ ಅದ್ರ ಬಗ್ಗೆನೂ ಕೂಡ ನಾನು ನೆಕ್ಸ್ಟ್ ಇದು ಮಾಡ್ತೀನಿ. ನೆಕ್ಸ್ಟ್ ನಾವು ಕಂಪಲ್ಸರಿ ಎಲ್ಲರೂ ಭಾರತೀಯರ ಆಗಿರಬೇಕು. ನೆಕ್ಸ್ಟ್ ನೋಡ್ರಿ,
ಏನದಪ್ಪ ಅಂದ್ರೆ ಅಪ್ಲಿಕೇಶನ್ ಫೀಸ್ ಸ್ಟ್ರಕ್ಚರ್. ಸೊ ಜನರಲ್ OBC ಮತ್ತು EWS ದವರಿಗೆ ಎಷ್ಟು ಇರ್ತದಪ್ಪ ಅಂದ್ರೆ ಫೀಸ್ 500 ರೂಪಾಯಿ ಇರ್ತದೆ. SC ST EBC ನೆಕ್ಸ್ಟ್ ಫಿಮೇಲ್ ನೆಕ್ಸ್ಟ್ ಟ್ರಾನ್ಸ್ಜೆಂಡರ್ದವ್ರಿಗೆ ಫೀಸ್ ಎಷ್ಟು ಇರ್ತದಪ್ಪ ಅಂದ್ರೆ 250 ರೂಪಾಯಿ ಇರ್ತದ. ನೋಡ್ರಿ SC ST ಫಿಮೇಲ್ ಟ್ರಾನ್ಸ್ಜೆಂಡರ್ ಎಷ್ಟು ಅದ ರೀ 250 ಅದ. ನೆಕ್ಸ್ಟ್ ಇದ್ರ ಒಳಗ ನೆಕ್ಸ್ಟ್ ನಿಮಗೆ 400 ರೂಪೀಸ್ ರಿಫಂಡೇಬಲ್ ಆಗ್ತದ. ನೆಕ್ಸ್ಟ್ ನಾವು ಪೇಮೆಂಟ್ಗಳನ್ನ ಹೆಂಗ್ ಮಾಡ್ಬೋದು, ಕ್ರೆಡಿಟ್ ಕಾರ್ಡು, ಡೆಬಿಟ್ ಕಾರ್ಡು, ನೆಟ್ ಬ್ಯಾಂಕಿಂಗು ಅಥವಾ ಚಾನಲ್ ಮೂಲಕ ನಾವು ತುಂಬೋದು. ಲಾಸ್ಟ್ ಡೇಟ್ ಹೇಳಿದ್ದೀನಿ ಆಲ್ರೆಡಿ 29th ನವೆಂಬರ್ ಅಂತ. ನೆಕ್ಸ್ಟ್ ಇದಾದ ನಂತರ ಸೊ ನಮ್ದು ಸೆಲೆಕ್ಷನ್ ಪ್ರೊಸೆಸ್ ಹೆಂಗ್ ಬರ್ತದ ರೀ RRB ಒಳಗ. ಫಸ್ಟ್ CBT 1 ಇರ್ತದ, ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಫಸ್ಟ್ ಒಂದು ಇರ್ತದ. ನೆಕ್ಸ್ಟ್ ಸೆಕೆಂಡ್ ಒನ್ ಇರ್ತದ. ನೆಕ್ಸ್ಟ್ ನಿಮಗೆ ಸ್ಕಿಲ್ ಟೆಸ್ಟ್ ಅಂತ ಬರ್ತದ. ನೆಕ್ಸ್ಟ್ ಫೈನಲ್ ಸ್ಟೇಜ್ ಒಳಗ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗ್ತದೆ. ಸೊ ಇಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಫಿಸಿಕಲ್ ಇರುವುದಿಲ್ಲ. ಸೊ CBT 1 ಒಳಗ ನಿಮಗೆ 100 ಕ್ವಶನ್ ಇರ್ತಾವ. ಟೈಮಿಂಗ್ ಎಷ್ಟು ಇರ್ತದ ರೀ 90 ಮಿನಿಟ್ ಇರ್ತದ. ನೆಕ್ಸ್ಟ್ CBT 2 ಒಳಗ 120 ಕ್ವಶನ್ಸ್ ಇರ್ತಾವ. ಎಷ್ಟು ಇರ್ತಾವ್ರಿ 120 ಕ್ವಶನ್ಸ್. ನೆಕ್ಸ್ಟ್ ಸ್ಲೈಡ್ ಒಳಗ ನಾನು ನಿಮಗೆ ಸಿಲೆಬಸ್ ಬಗ್ಗೆನೂ ಕೂಡ ಹೇಳ್ತೀನಿ. ಸೊ ಇವಾಗ ಸ್ಯಾಲ್ರಿ ಯಾವ್ಯಾವ ಹುದ್ದೆಗೆ ನಾವು ಜಾಯಿನ್ ಆದ್ವು ಅಂದ್ರೆ ನಮಗೆ ಎಷ್ಟು ಸ್ಯಾಲ್ರಿ ಬರ್ತದಪ್ಪ ಅಂದ್ರೆ ಕಮರ್ಷಿಯಲ್ ಕಮ್ ಟಿಕೆಟ್ ಕ್ಲರ್ಕ್ ಏನಾದ್ರು ನಾವು ಜಾಯಿನ್ ಆದ್ವು, ನಮ್ದು ಲಕ್ ಚಲೋ ಇತ್ತು, ನಾವು ಚಲೋ ಕೋಚಿಂಗ್ ಹೋಗಿದ್ದು, ಚಲೋ ಎಕ್ಸ್ಪರ್ಟ್ ಕಡೆ ನಾವು ಕ್ಲಾಸ್ ಕೇಳಿದ್ದು ಅಂದ್ರೆ ನಾವೇನಾದ್ರೂ ಈ ಒಂದು ಹುದ್ದೆಗೆ ಆಯ್ಕೆ ಆದ್ವು ಅಂದ್ರೆ ನಮಗ ಸ್ಯಾಲ್ರಿ ಎಷ್ಟು ಇರ್ತದಪ್ಪ ಅಂದ್ರೆ ಸ್ಟಾರ್ಟಿಂಗ್ 21,700 ರೂಪೀಸ್ ಪರ್ ಮಂತ್ ಇರ್ತದ. ನೆಕ್ಸ್ಟ್ ಜೂನಿಯರ್ ಕ್ಲರ್ಕ್ ಕಮ್ ಟೈಪಿಸ್ಟ್ ಅಂತಕ್ಕಂಥ ಹುದ್ದೆಗೆ ನಾವೇನಾದ್ರೂ ಆಯ್ಕೆ ಆದ್ವು ಅಂದ್ರೆ ನಮಗ ಪರ್ ಮಂತ್ ಸ್ಯಾಲ್ರಿ ಎಷ್ಟಿರ್ತದ ರೀ 19,900 ಇರ್ತದ. ಅಕೌಂಟ್ಸ್ ಕ್ಲರ್ಕ್ ಕಮ್ ಟೈಪಿಸ್ಟ್ ಹುದ್ದೆಗೆ ಎಷ್ಟದ ರೀ 19,900 ಸೇಮ್ ಅದ. ನೆಕ್ಸ್ಟ್ ಟ್ರೈನ್ಸ್ ಕ್ಲರ್ಕ್ ಇದು ಕೂಡ ಸೇಮ್ ಇರ್ತದ. ಇದ್ರ ಜೊತೆಗೆ ನಿಮ್ಗೆ ಇನ್ನೂ ಏನೇನು ಅಡಿಷನಲ್ ಬೆನಿಫಿಟ್ಸ್ ಬರ್ತಾವ ಅಂದ್ರ ಅಲೋವೆನ್ಸ್ ಕೊಡ್ತಾರ, ಹೌಸ್ ರೆಂಟ್ ಕೊಡ್ತಾರ, ಮೆಡಿಕಲ್ ಬೆನಿಫಿಟ್ಸ್ ಕೊಡ್ತಾರ. ನೆಕ್ಸ್ಟ್ ಪೆನ್ಷನ್ ಸ್ಕೀಮ್ ಇರ್ತದ. ನೀವು ಆಲ್ ಓವರ್ ಇಂಡಿಯಾ ಎಲ್ಲಿ ಬೇಕಾದಲ್ಲಿ ಹೋದ್ರು ನಿಮ್ಗೆ ಟ್ರೈನ್ ಒಳಗೆ ಫ್ರೀ ಇರ್ತದ. ನೆಕ್ಸ್ಟ್ ಜಾಬ್ ಸೆಕ್ಯೂರ್ ಇರ್ತದ, ನಡುವುದು ಬಂದು ಯಾರು ಬೆಳೆಸೋದಿಲ್ಲ. ನೆಕ್ಸ್ಟ್ ಇದಾದ ನಂತರ ಈ ಒಂದು ಎಕ್ಸಾಮ್ಗೆ ನಾವು ಪ್ರಿಪೇರ್ ಆಗ್ಬೇಕಾಗಿತ್ತಂದ್ರೆ ಸರ್ ನಾವು ಏನ್ ಸಿಲೆಬಸ್ ಓದ್ಬೇಕು. ಸೊ ಸಿಲೆಬಸ್ ನಿಮಗೆ ಜನರಲ್ ಅವೇರ್ನೆಸ್ ಅಂದ್ರೆ GK ಬರ್ತದ್ರಿ. ನೆಕ್ಸ್ಟ್ ಮ್ಯಾಥಮೆಟಿಕ್ಸ್, ನೆಕ್ಸ್ಟ್ ಯಾವ್ದು ಬರ್ತದ್ರಿ ಜನರಲ್ ಇಂಟೆಲಿಜೆನ್ಸ್ ಅಂದ್ರೆ ರೀಸನಿಂಗು ಅಥವಾ ಮೆಂಟಲ್ ಎಬಿಲಿಟಿ ಅಂತ ಕರಿತೀವಿ ನಾವು. ಸೊ ಇದ್ರ ಬಗ್ಗೆ ನೋಡೋಣ. ಸೊ ನಮಗ ಜನರಲ್ ಅವೇರ್ನೆಸ್ ನಾವು ಓದ್ಬೇಕಾಗಿತ್ತಂದ್ರೆ ಸೊ ಕರೆಂಟ್ ಅಫೇರ್ಸ್ ಅದಂತೂ ನೋಡ್ಕೋಬೇಕು, ನ್ಯಾಷನಲ್ ಬಗ್ಗೆ ನೋಡ್ಕೋಬೇಕು, ಇಂಟರ್ನ್ಯಾಷನಲ್ ಬಗ್ಗೆನೂ ನೋಡ್ಕೋಬೇಕು. ನೆಕ್ಸ್ಟ್ ಹಿಸ್ಟ್ರಿ ಗೊತ್ತಿರಬೇಕು, ಜಿಯೋಗ್ರಫಿ ಗೊತ್ತಿರಬೇಕು, ಇಂಡಿಯಾದ ಬಗ್ಗೆ ಗೊತ್ತಿರಬೇಕು. ಸೊ ಕರ್ನಾಟಕದ ಬಗ್ಗೆ ಕ್ವಶನ್ ಕೇಳೋದಿಲ್ಲ, ನೀವು ಕರ್ನಾಟಕ ಜಿಯೋಗ್ರಫಿ ಓದಿದ್ರೆ ವೇಸ್ಟ್ ಆಗ್ತದೆ. ಇಂಡಿಯನ್ ಜಿಯೋಗ್ರಫಿ ಮತ್ತು ಇಂಡಿಯನ್ ಹಿಸ್ಟ್ರಿ ಓದಬೇಕು. ನೆಕ್ಸ್ಟ್ ಜನರಲ್ ಸೈನ್ಸ್, ಸೊ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯೋ ಎಲ್ಲಾನು ಕವರ್ ಆಗಿರ್ಬೇಕು. ನೆಕ್ಸ್ಟ್ ಎನ್ವೈರನ್ಮೆಂಟಲ್ ಇಶ್ಯೂ, ನಮ್ಮ ಸುತ್ತಮುತ್ತ ಇರ್ತಕ್ಕಂಥ ಏನಾದ್ರು ಇಶ್ಯೂಗಳಿದ್ದು ಅಂದ್ರೆ ಅದ್ರ ಬಗ್ಗೆ ನೋಡ್ಕೋಬೇಕು. ಸ್ಪೋರ್ಟ್ಸ್ ನೋಡ್ಕೋಬೇಕು, ಆರ್ಟ್ ನೋಡ್ಕೋಬೇಕು, ಕಲ್ಚರ್ ನೋಡ್ಕೋಬೇಕು. ಅಂದ್ರೆ ಇದಕ್ಕೆ ನಾವು ಸ್ಟ್ಯಾಟಿಕ್ GK ಅಂತೀವಿ. ಏನಂತೀವಿ ಸ್ಟ್ಯಾಟಿಕ್ GK. ಇದ್ರ ಬಗ್ಗೆ ನಾವು GK ಒಳಗೆ ಕವರ್ ಮಾಡ್ಕೋಬೇಕು. CBT 1 CBT 2 ಎರಡಕ್ಕೂ ಸಂಬಂಧಪಟ್ಟಿರ್ತಕ್ಕಂಥ ಶಾರ್ಟ್ ಸಿಲೆಬಸ್. ನೆಕ್ಸ್ಟ್ ಮ್ಯಾಥಮೆಟಿಕ್ಸ್ ಒಳಗ ಸೊ ನಾವು 12th ಲೆವೆಲ್ ರೇಂಜಿಗೆ ರೆಡಿ ಆಗಬೇಕು. ನಂಬರ್ ಸಿಸ್ಟಮ್, ಸಂಖ್ಯಾ ಪದ್ಧತಿ, ನೆಕ್ಸ್ಟ್ ಡೆಸಿಮಲ್ಸ್, ಫ್ರಾಕ್ಷನ್ಸ್, ಬೇಸಿಕ್ ಮ್ಯಾಥ್ಸ್, ನೆಕ್ಸ್ಟ್ LCM SCF, ರೇಷಿಯೋ, ಪ್ರೊಪೋರ್ಷನ್, ಪರ್ಸೆಂಟೇಜ್. ಸೊ ಯಾವುದೇ ಎಕ್ಸಾಮ್ ಬರೆದ್ರು ಕ್ವಶನ್ಸ್ ಬಂದೇ ಬರ್ತಿರ್ತಾವ. ನೆಕ್ಸ್ಟ್ ಟೈಮ್ ಅಂಡ್ ವರ್ಕ್, ಟೈಮ್ ಅಂಡ್ ಡಿಸ್ಟೆನ್ಸ್. ಸೊ ಟೈಮ್ ಅಂಡ್ ವರ್ಕು, ಟೈಮ್ ಅಂಡ್ ಡಿಸ್ಟೆನ್ಸು ಎಲ್ಲ ಕ್ವಶನ್ಸು ಸೇಮ್ ಅದಾವ. ಸಿಂಪಲ್ ಇಂಟ್ರೆಸ್ಟ್, ಕಂಪೌಂಡ್ ಇಂಟ್ರೆಸ್ಟ್, ಪ್ರಾಫಿಟ್ ಅಂಡ್ ಲಾಸ್. ನೆಕ್ಸ್ಟ್ ಎಲಿಮೆಂಟ್ರಿ, ಅಲ್ಜಿಬ್ರಾ, ಜಾಮೆಟ್ರಿ, ಟ್ರಿಗ್ನೋಮೆಟ್ರಿ. ಸೊ ಇದು ಮ್ಯಾಥ್ಸ್ ಸಂಬಂಧಪಟ್ಟಿರ್ತಕ್ಕಂಥ ಸಿಲೆಬಸ್. ಸೊ ನಾ ಸಿಲೆಬಸ್ ಅಂದಕ್ಕೆಲ್ಲಾನು ಇನ್ ಡೀಟೇಲ್ ಆಗಿ ಹಾಕಿಲ್ಲ. ಸೊ ಯಾವ್ದನ್ನ ನೀವು ಜಾಸ್ತಿ ಫೋಕಸ್ ಮಾಡಬೇಕು, ಯಾವ್ದು ಫೋಕಸ್ ಮಾಡ್ರ ಆ ಏರಿಯಾದಾಗ ಇನ್ನು ಕ್ವಶನ್ಸ್ ಈ ಎಕ್ಸಾಮ್ ಬರ್ಬೋದು ಅಂತ ಚಾಪ್ಟರ್ಗಳನ್ನ ಮಾತ್ರ ನಾವಿಲ್ಲಿ ಹಾಕಿದ್ದೀವಿ. ಸೊ ಅದಾದ ನಂತರ ನೆಕ್ಸ್ಟ್ ಅನಾಲಜಿ ಬರ್ತದ, ರೀಸನಿಂಗ್ ಒಳಗ ಸಿರೀಸ್ ಬರ್ತಾವ, ಕೋಡಿಂಗ್, ಡಿಕೋಡಿಂಗ್. ಸೊ ಕೋಡಿಂಗ್ ಡಿಕೋಡಿಂಗ್ ಅಂತೂ ನೀವು ಕಲ್ತಿರ್ತೀರಿ. ನೆಕ್ಸ್ಟ್ ಮ್ಯಾಥಮೆಟಿಕಲ್ ಆಪರೇಷನ್ ಸೇಮ್ ಬೋರ್ಡ್ ಮಾಸ್ ತರ ಕ್ವಶನ್ ಬರ್ತಾವ. ಅನಾಲಿಟಿಕಲ್ ರೀಸನಿಂಗ್, ಡಾಟಾ ಸಫಿಷಿಯನ್ಸಿ, ನೆಕ್ಸ್ಟ್ ಸ್ಟೇಟ್ಮೆಂಟ್, ಕನ್ಕ್ಲೂಷನ್, ಡಿಸಿಷನ್ ಮೇಕಿಂಗ್, ಮ್ಯಾಪ್ಸ್, ಈ ತರವಾಗಿರ್ತಕ್ಕಂಥ ರೀಸನಿಂಗ್ಗಳು ಕ್ವಶನ್ಸ್ ಬಂದೇ ಬರ್ತಿರ್ತಾವ. ನೆಕ್ಸ್ಟ್ ಈ ಸಿಲೆಬಸ್ ಬಗ್ಗೆನೂ ನಾವು ಸಪ್ರೇಟ್ ಆಗಿ ಇನ್ ಡೀಟೇಲ್ ಆಗಿರ್ತಕ್ಕಂಥ
ಒಂದು ವಿಡಿಯೋನ ನಾ ಮಾಡ್ತೀನಿ. ಸೊ ಈ ಒಂದು ಸಿಲೆಬಸ್ CBT 1 ಮತ್ತು CBT 2 ಎರಡಕ್ಕೂ ಕೂಡ ಇನ್ಕ್ಲೂಡ್ ಆಗಿರ್ತದ. ನೆಕ್ಸ್ಟ್ ನೀವೇನಾದ್ರೂ ಅಪ್ಲಿಕೇಶನ್ ಹಾಕ್ಬೇಕಾಗಿತ್ತಂದ್ರ ಯಾವ ಒಂದು ವೆಬ್ಸೈಟಿಗೆ ಹೋಗ್ಬೇಕು ಅನ್ನೋದ್ರ ಬಗ್ಗೆನೂ ನಾ ಇಲ್ಲಿ ನಿಮಗೆ ಕೊಟ್ಟಿದ್ದೇನೆ. ಸೊ ನೋಟಿಫಿಕೇಶನ್ PDF ಕೂಡ ನಮ್ದು ಒಂದು ಡಿಸ್ಕ್ರಿಪ್ಷನ್ ಒಳಗೆ ಹಾಕಿರ್ತೀವಿ. ಸೊ ಅದನ್ನು ಕೂಡ ನೀವು ನೋಡಬಹುದು. ನೆಕ್ಸ್ಟ್ ಇದಾದ ನಂತರ ಈ ಒಂದು ಜಾಬ್ ನಾವ್ ಯಾಕೆ ಹೋಗ್ಬೇಕು, ಈ ಜಾಬ್ ಒಳಗೆ ಅಂಥದ್ದು ಏನು ಫೆಸಿಲಿಟೀಸ್ ಸಿಗ್ತದ, ಈ ಜಾಬ್ ನೋಡ್ರಿ ಸೆಕ್ಯೂರ್ ಇರ್ತದ. ಸೊ ಗೌರ್ಮೆಂಟ್ ಜಾಬ್ ಅದ. ಈ ಒಂದು ಜಾಬ್ ಒಳಗೆ ನಮ್ಗೆ ಕರಿಯರ್ ಗ್ರೋತ್ ಇರ್ತದ, ಪರ್ ಮಂತ್ ಸ್ಯಾಲರಿ ಇನ್ಕ್ರಿಮೆಂಟ್ ಆಗ್ತಿರ್ತದ. ಸೊ ನೆಕ್ಸ್ಟ್ ನಮ್ದು ಪೋಸ್ಟು ಕೂಡ ಹೈಯರ್ ಹೋಗ್ತಿರ್ತದೆ, ಹೆಚ್ಚಿಗೆ ಹಾಕೋತ ಹೋಗ್ತಿರ್ತದ. ನೆಕ್ಸ್ಟ್ ಚಲೋ ಚಲೋ ಅಪಾರ್ಚುನಿಟಿಗಳು ಸಿಗ್ತಾವ, ಕರಿಯರ್ ಫೌಂಡೇಶನ್ ಆಗ್ತದೆ. ಅಂದ್ರೆ ನಾವೊಂದು ಗೌರ್ಮೆಂಟ್ ಹುದ್ದೆಗೆ ಆಯ್ಕೆ ಆದ ಅಂದ್ರೆ ನಮ್ಮ ಜೊತೆ ಇರ್ತಕ್ಕಂಥ ನಮ್ಮ ಫ್ಯಾಮಿಲಿನೂ ಕೂಡ ಸೇಫ್ ಇರ್ತದೆ. ಸೊ ನಾವು ಅದನ್ನ ನಂಬಿ ನಮ್ಮ ಫ್ಯಾಮಿಲಿಗೆ ನಾವು ಬ್ಯಾಕ್ ಬೋನ್ ಆಗಿ ನಿಂತ್ಕೋಬಹುದು. ಅಂದ್ರೆ ನಮ್ದು ಕೆಲಸ ನಡೋದು ಹೋಗ್ತಿದೆ ಅಂತಕ್ಕಂಥದ್ದು ಏನಿರೋದಿಲ್ಲ. ಸೊ ನಾವೇನಾದ್ರೂ ಕಿತ್ವಿ ಮಾಡ್ರೆ ಅಷ್ಟೇ ನಮ್ಮನ್ನ ತೆಗೆದು ಹಾಕ್ತಿರ್ತಾರ. ಇಲ್ಲಾಂದ್ರೆ ನಮ್ದು ಕರಿಯರ್ ಗ್ರೋತ್ ಇರ್ತದೆ, ನಮ್ ಜಾಬ್ ಕೂಡ ಸೇಫ್ ಇರ್ತದೆ. ನಮ್ ಜಾಬ್ ಸೇಫ್ ಇರ್ತದೆ, ನಮ್ಮನ್ನ ನಂಬ್ಕೊಂಡಿರ್ತಕ್ಕಂಥ ನಮ್ಮ ಫ್ಯಾಮಿಲಿನೂ ಕೂಡ ಸೇಫ್ ಇರ್ತದೆ. ಓಕೆ, ಇದಾದ ನಂತರ ಸೊ ನೀವೇನಾದ್ರೂ ನಮ್ಮ ಸಂಸ್ಥೆ ಒಳಗ ಇವಾಗ ಆಲ್ರೆಡಿ SSC ಗೆ ಸಂಬಂಧಪಟ್ಟಿರ್ತಕ್ಕಂಥ ಬ್ಯಾಚ್ ಯಾವ್ದ್ರಿ, SSC ಗೆ ಸಂಬಂಧಪಟ್ಟಿರ್ತಕ್ಕಂಥ ಬ್ಯಾಚ್, CISF ಗೆ ಸಂಬಂಧಪಟ್ಟಿರ್ತಕ್ಕಂಥ ಬ್ಯಾಚ್, ನೆಕ್ಸ್ಟ್ ಅಗ್ನಿವೀರ ಫಿಸಿಕಲ್ ಗೆ ಸಂಬಂಧಪಟ್ಟಿರ್ತಕ್ಕಂಥ ಬ್ಯಾಚಸ್ಗಳು ಪ್ರಾರಂಭವಾಗಿದ್ದವ. ಸೊ ಇದು ನಮ್ಮ ಶಾರದಾ ವಿದ್ಯಾಲಯದ ಕ್ಯಾಂಪಸ್. ಸೊ ನಮ್ಮ ಸಂಸ್ಥೆಯಿಂದ ಅತ್ಯಂತ ಕಡಿಮೆ ಅವಧಿಯಲ್ಲಿ 700ಕ್ಕಿಂತಲೂ ಹೆಚ್ಚಿನ ಅಭ್ಯರ್ಥಿಗಳು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಹುದ್ದೆಗಳಿಗೆ ಆಯ್ಕೆ ಆಗಿದ್ದಾರೆ ಅಂತ ಹೇಳಕ್ ನನಗೂ ಕೂಡ ಬಹಳ ಅಂದ್ರೆ ಬಹಳ ಹೆಮ್ಮೆ ಅನ್ಸುತ್ತೆ. ನೆಕ್ಸ್ಟ್ ಈ ಒಂದು ವಿಡಿಯೋನ ಇಲ್ಲಿ ತನಕ ನೋಡಿದಕ್ಕೆ ನಿಮ್ಗೆಲ್ಲರಿಗೂ ಥ್ಯಾಂಕ್ ಯು ಹೇಳ್ತೀನಿ. ಅದೇ ರೀತಿಯಾಗಿ ಯಾರಾದ್ರೂ ನಿಮ್ಮ ಸ್ನೇಹಿತರು ಕೂಡ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಹುದ್ದೆಗಳ ತಯಾರಿ ಮಾಡ್ತಾ ಇದ್ರಂದ್ರೆ ಅವರಿಗೂ ಕೂಡ ಮಿಸ್ ಮಾಡಲ್ಲ ನಮ್ಮ ಚಾನೆಲ್ ಬಗ್ಗೆ ಪರಿಚಯ ಮಾಡಿಸ್ರಿ. ಅದೇ ರೀತಿಯಾಗಿ ಇನ್ನೂ ಏನಾದರೂ ಡೌಟ್ಗಳಿದ್ರೆ ಸ್ಕ್ರೀನ್ ಮೇಲೆ ಕಾಣ್ತಕ್ಕಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಥ್ಯಾಂಕ್ ಯು. ಜೈ ಹಿಂದ್.